ಜೀವನದಲ್ಲಿ ಯಾವತ್ತಾದರೂ ಕೂಡ ಸೋಲುತ್ತೇನೆ ಎಂದು ಅನಿಸಿದ್ದಲ್ಲಿ, ಯಾವ ಮಾರ್ಗವೂ ಕೂಡ ಕಾಣದೆ ಕಂಗಾಲಾಗಿ ಹೋಗಿದ್ದಲ್ಲಿ ಅವಶ್ಯಕವಾಗಿ ಭಗವದ್ಗೀತೆಗೆ ಶರಣಾಗಿ. ಅಲ್ಲೊಂದು ನಿಮಗೆ ಜೀವನದಲ್ಲಿ ಬೆಳಕು ಎನ್ನುವುದು ತೋರಿಸುವಂತಹ ಮಾರ್ಗ ಕಂಡೇ ಕಾಣುತ್ತದೆ. ನೀವು ಜೀವನದಲ್ಲಿ ಏನಾದರೂ ಒಂದು ಸಾಧಿಸಲೇಬೇಕು ಎಂದು ಅಂದುಕೊಂಡಿದ್ದರೆ ಖಂಡಿತವಾಗಿಯೂ ಕೂಡ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನೀವೇನಾದರೂ ಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡುವುದರ ಮುಖಾಂತರ ನಮಗೆ ಬೆಂಬಲವನ್ನು ಸೂಚಿಸಿ ಎಂದು ಹೇಳುತ್ತಾ ಬನ್ನಿ. ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಂತಹ ಒಂದಿಷ್ಟು ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಅಂಶವನ್ನು ನಾವು ಈ ವಿಡಿಯೋದ ಉದ್ದಗಲಕ್ಕೂ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಬದುಕಿನಲ್ಲಿ ಯಾರು ಯಾವಾಗ ಏನಾಗುತ್ತಾರೆಯೋ ಗೊತ್ತಿಲ್ಲ. ಯಾರನ್ನೂ ಕೂಡ ಕಡೆಗಣಿಸಬಾರದು ಅಥವಾ ಅಟ್ಟಕ್ಕೆ ಏರಿಸಲೂಬಾರದು. ಕೆಲವರಿಗೆ ಅವಕಾಶ ಸಿಗಬಹುದು, ಮತ್ತೆ ಕೆಲವರಿಗೆ ಅದೃಷ್ಟ ಒಲಿಯಬಹುದು. ಕಾಲ ಹೀಗೆ ಇರುತ್ತದೆ ಎಂದು ಯಾರೂ ಕೂಡ ಊಹೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಭಿಕ್ಷುಕನಾಗಿ ಇದ್ದವನು ನಾಳೆ ಅಗರ್ವ ಶ್ರೀಮಂತನೂ ಕೂಡ ಆಗಬಹುದು. ಇಂದು ಅಗರ್ವ ಶ್ರೀಮಂತನಾಗಿ ಇದ್ದವನು ನಾಳೆ ಏನೂ ಇಲ್ಲದೆ ಇರುವಂತಹ ಭಿಕ್ಷುಕನೂ ಕೂಡ ಆಗಬಹುದು. ಹಾಗಾಗಿ ಕಡೆಗಣಿಸಿ ಯಾರನ್ನೂ ಕೂಡ ನೋಡಬೇಡಿ. ಕಲ್ಲಿಗೆ ಸುಂದರವಾಗಿರುವಂತಹ ಆಕಾರ ಬರಬೇಕು ಅಂದರೆ ಹುಳಿಯ ಪೆಟ್ಟನ್ನು ತಿನ್ನಲೇಬೇಕು. ಬದುಕು ಎನ್ನುವುದು ಸುಂದರವಾಗಿ ರೂಪಿತವಾಗುವುದಕ್ಕೆ ಕಷ್ಟ ಸುಖಗಳನ್ನು ಅನುಭವಿಸಲೇಬೇಕು. ಈಗ ಬಂದಿರುವಂತಹ ಕಷ್ಟಗಳನ್ನು ಸುಖಗಳನ್ನು ನೀವು ಸಮಾನ ಒಂದು ಮನಸ್ಥಿತಿಯಿಂದ ಸ್ವೀಕರಿಸುತ್ತಾ ಮುಂದುವರಿಯುವುದನ್ನು ನೋಡಿದಾಗ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ದಿನ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ಅಗತ್ಯ ಇದ್ದಾಗ ಬರುವವರನ್ನು ಎಂದಿಗೂ ಕೂಡ ಜೀವನದಲ್ಲಿ ನಂಬುವುದಕ್ಕೆ ಹೋಗಬೇಡ. ಬೇಕಾದಾಗ ಬರುವವರ ಹಿಂದೆ ಎಂದೂ ಕೂಡ ಹೋಗಬೇಡ. ನೆನಪಿಸಿ ಕೊರಗಬೇಡ. ನಿನ್ನ ನಂಬಿ ಬಂದವರನ್ನು ಕೊನೆಯವರೆಗೂ ಕೂಡ ಕೈ ಬಿಡುವುದಕ್ಕೆ ಹೋಗಲೇಬೇಡ. ಜೀವನದಲ್ಲಿ ಮೋಸ, ಕಪಟ, ವಂಚನೆ, ದ್ರೋಹವನ್ನು ಯಾರಿಗೂ ಕೂಡ ಮಾಡುವುದಕ್ಕೆ ಹೋಗಬೇಡ. ಏನೇ ಮಾಡಿದರೂ ಕೂಡ ಒಳ್ಳೆಯದನ್ನು ಮಾಡು. ಇತರರಿಗೆ ನೀನು ಅನ್ಯಾಯವನ್ನು ಮಾಡಿದಾಗ ನಿನಗೂ ಕೂಡ ಅನ್ಯಾಯ ಮಾಡುವಂಥವರನ್ನು ದೇವರು ಸೃಷ್ಟಿ ಮಾಡಿರುತ್ತಾನೆ ಎನ್ನುವುದನ್ನು ಮರೆಯಬೇಡ. ಕಾದ ಹಂಚಿನ ಮೇಲೆ ಹನಿ ನೀರು ಬಿದ್ದರೆ ಹಾರಿ ಹೋಗುತ್ತದೆ. ಎಲೆಯ ಮೇಲೆ ಬಿದ್ದರೆ ಹೊಳೆಯುತ್ತದೆ. ಚಿಪ್ಪಿನೊಳಗೆ ಬಿದ್ದರೆ ಮುತ್ತಾಗುತ್ತದೆ. ಹಾಗೆಯೇ ನಾವು ಯಾರ ಸಂಗ ಮಾಡುತ್ತೇವೆಯೋ ಅವರಂತೆ ನಾವು ಬದುಕನ್ನು ನಡೆಸಬೇಕಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ದೇವರು ಶ್ರೀಕೃಷ್ಣ ಪರಮಾತ್ಮನು ಎಲ್ಲರನ್ನ ಗಮನಿಸುತ್ತಾ ಇರುತ್ತಾನೆ. ಬೇಡ ಅಂದವರಿಗೆ ಏನೇ ಆದರೂ ಕೂಡ ತಲೆ ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಕಷ್ಟ ಅಂತ ಬಂದವರಿಗೆ ನಿಮ್ಮ ಕೈಯಲ್ಲಿ ಆದರೆ ಸಹಕಾರವನ್ನು ಮಾಡಿ. ಅದನ್ನು ಬಿಟ್ಟು ಹೀಯಾಳಿಸುವುದಕ್ಕೆ ಹೋಗಲೇಬೇಡಿ. ಖಂಡಿತವಾಗಿಯೂ ಕೂಡ ಇವತ್ತು ಅವರಿಗೆ ಬಂದಿರುವಂತಹ ಸಮಯ ನಾಳೆ ನಿಮಗೂ ಕೂಡ ಆಗಮಿಸಬಹುದು ಎನ್ನುವ ಜ್ಞಾನ ಎನ್ನುವುದು ನಿಮ್ಮಲ್ಲಿ ಇರಬೇಕು. ಜೀವನದಲ್ಲಿ ಯಾರೂ ಕೂಡ ಕಲಿಸಲು ಆಗದೇ ಇರುವಂತಹ ಒಂದು ಅನುಭವವನ್ನು, ನೀತಿಯ ಪಾಠವನ್ನು ಈ ಜೀವನ ಎನ್ನುವುದು ನಮಗೆ ಕಲಿಸಿಕೊಡುತ್ತದೆ. ಅನುಭವವೇ ಜೀವನದಲ್ಲಿ ಯಾರೂ ಕೂಡ ಕಲಿಸಲು ಆಗದೇ ಇರುವಂತಹ ವಿದ್ಯಾ ಬುದ್ಧಿ ಇದ್ದಂತೆ. ಹಣದಿಂದ ಬರುವಂತಹ ಗೌರವ ದೀಪದ ಬೆಳಕಿನಂತೆ. ದೀಪದ ಎಣ್ಣೆ ಇರುವವರೆಗೆ ಮಾತ್ರ ಒಳ್ಳೆಯತನಕ್ಕೆ ಸಿಗುವಂತಹ ಗೌರವ ಸೂರ್ಯನಂತೆ ಸೃಷ್ಟಿ ಇರುವವರೆಗೂ ಕೂಡ ಬೆಳಕಾಗಿಯೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಹಾಗಾಗಿ ಯಾರು ನಿಮ್ಮ ಗುಣವನ್ನು ನೋಡಿ ನಿಮ್ಮ ಬಳಿಗೆ ಬರುತ್ತಾರೆಯೋ ಅಂಥವರ ಜೊತೆಗೆ ನೀವು ಸಂಬಂಧವನ್ನು ಬೆಳೆಸಿಕೊಳ್ಳುವುದನ್ನು ನೋಡಬೇಕು. ಮಾತಿಗೆ ಮನೆಯನ್ನು ಕಟ್ಟಿ ಬೆಳೆಸುವ ಮತ್ತು ಮನೆಯನ್ನು ಸುಟ್ಟು ಬೂದಿ ಮಾಡುವ ಎರಡೂ ಶಕ್ತಿಗಳಿವೆ. ಕಡಲಲ್ಲಿ ಸಾವಿರಾರು ಮುತ್ತುಗಳು ಸಿಗಬಹುದು, ಆದರೆ ಜೀವನದಲ್ಲಿ ಸಿಗುವುದು ಎರಡೇ ಮುತ್ತುಗಳು, ಪ್ರೀತಿ ಮತ್ತು ಸ್ನೇಹ. ಇದರಲ್ಲಿ ಯಾವುದು ಕಳೆದುಕೊಂಡರೂ ಕೂಡ ಮನಸ್ಸಿಗೆ ಘಾಸಿ ಆಗುತ್ತದೆ. ಈ ಪ್ರೀತಿ ಸ್ನೇಹ ನಿರಂತರವಾಗಿ ಇರಲಿ. ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬೇಡಿ. ನಿಮಗೆ ನಿಮ್ಮ ಮೇಲೆ ನಂಬಿಕೆ ಎನ್ನುವುದು ಇರಬೇಕು. ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಎನ್ನುವುದು ಇರಬೇಕು. ನೀವು ಮಾಡುತ್ತಿರುವಂತಹ ಕೆಲಸದ ಮೇಲೆ ನಂಬಿಕೆ ಎನ್ನುವುದು ಇರಬೇಕು. ಮನುಷ್ಯನು ಮುಹೂರ್ತ ಇಲ್ಲದೆ ಹುಟ್ಟುತ್ತಾನೆ ಮತ್ತು ಮುಹೂರ್ತ ಇಲ್ಲದೆ ಸಾಯುತ್ತಾನೆ. ಆದರೂ ಕೂಡ ಜೀವನ ಪರ್ಯಂತ ಶುಭ ಮುಹೂರ್ತದ ಹಿಂದೆಯೇ ಓಡಿ ಹೋಗುತ್ತಾನೆ. ಇದು ಎಂತಹ ವಿಪರ್ಯಾಸ ನೋಡಿ. ಎಲ್ಲರ ಮುಂದೆ ಸಣ್ಣವನಾಗಿ ಬದುಕಲು ಕಲಿ. ದೊಡ್ಡಸ್ತಿಕೆಯ ಪ್ರದರ್ಶನ ಬೇಡವೇ ಬೇಡ. ಪ್ರಾಮಾಣಿಕತೆಯಿಂದ ದೂರ ಸರಿಯಬೇಡ. ಇದ್ದದ್ದನ್ನು ಇದೆ ಎಂದು ತೋರಿಸಲು ಹೋಗಬೇಡ.
ಸಮಯ ಸಂದರ್ಭ ಒಂದೇ ರೀತಿಯಾಗಿ ಇರುವುದಿಲ್ಲ. ಇಂದು ಮಿತ್ರನಾಗಿ ಇದ್ದವನು ನಾಳೆ ಶತ್ರುವು ಕೂಡ ಆಗಬಹುದು. ಜೇನು ಹುಳು ಕೂಡಿಟ್ಟಂತಹ ತುಪ್ಪ, ಜುಪುಣ ಕೂಡಿಟ್ಟಂತಹ ಹಣ ಎರಡೂ ಒಂದೇ. ಅವು ಯಾವತ್ತಿದ್ದರೂ ಕೂಡ ಪರರ ಪಾಲು. ಜೀವನಕ್ಕೆ ಹಣ ಮುಖ್ಯವೇ ಹೊರತು ಹಣವೇ ಜೀವನವಾಗಬಾರದು. ನಿಮ್ಮ ಕರ್ತವ್ಯದಿಂದ ದೂರ ಓಡಿ ಹೋಗುವುದಕ್ಕೆ ಹೋಗಬೇಡಿ. ಅದರ ಪರಿಣಾಮ ಒಳ್ಳೆಯದಾಗಿ ಇರದಿದ್ದರೂ ಕೂಡ ಅದನ್ನು ಪೂರ್ಣಗೊಳಿಸಿ. ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡುವುದನ್ನು ನೋಡಿ. ನಿಮ್ಮ ಕರ್ತವ್ಯಕ್ಕೆ, ನಿಮ್ಮ ಪ್ರಾಮಾಣಿಕತೆಗೆ, ನಿಮ್ಮ ನಿರಂತರವಾಗಿರುವಂತಹ ಶ್ರಮ ಪಡುವಂತಹ ಗುಣಕ್ಕೆ ದೇವರು ಯಾವಾಗ ಯಾವ ಸಂದರ್ಭದಲ್ಲಿ ಏನನ್ನು ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಫಲಿತಾಂಶವನ್ನು ಭಗವಂತನಿಗೆ ಬಿಟ್ಟು ಬಿಡಿ. ಕೇವಲ ನಿಮ್ಮ ಕರ್ತವ್ಯ ನಿಮ್ಮ ಕೈಯಲ್ಲಿದೆ, ಫಲ ನಿಮ್ಮ ಕೈಯಲ್ಲಿ ಇಲ್ಲ. ನಮ್ಮ ಬದುಕೇ ಒಂದು ರೀತಿಯ ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯಗಳನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕು ಅದು ಹಾಗೇ ಆಗುತ್ತದೆ. ಅದನ್ನು ತಡೆಯುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ನಿರ್ವಹಿಸುವುದನ್ನು ನೋಡಬೇಕು. ದೇವರು ಇದ್ದಾನೆ, ಅವನು ಎಲ್ಲವನ್ನ ಗಮನಿಸುತ್ತಾ ಇದ್ದಾನೆ. ಯಾರೋ ಏನೋ ಹೇಳುತ್ತಿದ್ದಾರೆ ಎಂದು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಅವರವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ. ಅದು ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ. ನಾವು ಯಾರಿಗೂ ಕೂಡ ಏನನ್ನೂ ಕೂಡ ಬಗೆಯದೆಯೇ ಸುಮ್ಮನೆ ಇದ್ದು ಕಾದು ನೋಡಬೇಕು ಅಷ್ಟೇ. ಹಣ ಮನುಷ್ಯನನ್ನು ಬದಲಿಸುವುದಿಲ್ಲ, ಮನುಷ್ಯನ ನಿಜ ಸ್ವರೂಪವನ್ನು ಹೊರಗೆ ಹಾಕುವಂತೆ ಮಾಡುತ್ತದೆ. ಹಾಗಾಗಿ ಅವನ ನಿಜವಾದ ಸ್ವರೂಪ ಏನು ಎನ್ನುವುದು ಅರಿವಾದ ಮೇಲೆ ಅವನ ಜೊತೆಗೆ ಇರಬೇಕೋ ಬಿಡಬೇಕೋ ಎನ್ನುವುದು ನಿಮಗೆ ಬಿಟ್ಟಂತಹ ವಿಚಾರ. ಇದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ಎಲ್ಲಿಯ ತನಕ ನಂಬಿಕೆ ಎಂಬ ಆಯಸ್ಸು ಗಟ್ಟಿಯಾಗಿ ಇರುತ್ತದೆಯೋ ಅಲ್ಲಿಯವರೆಗೂ ಸ್ನೇಹ ಸಂಬಂಧಗಳಿಗೆ ಸಾವು ಎನ್ನುವುದು ಇಲ್ಲ, ಕೊನೆ ಎನ್ನುವುದು ಇಲ್ಲ. ಸ್ನೇಹ ನಮ್ಮದಾಗಲಿ. ಸಂಭ್ರಮದ ಸಮಯದಲ್ಲಿ ಕಣ್ಣೀರು ಹಾಕಬೇಡ, ದುಃಖದ ಸಮಯದಲ್ಲಿ ನಗಬೇಡ. ಕೈ ಹಿಡಿದು ನಡೆಸಿದವರನ್ನು ಕಡೆಗಣಿಸಬೇಡ, ಕೈ ಮೀರಿ ಹೋದವರನ್ನು ಎಂದಿಗೂ ಕೂಡ ಜೀವನದಲ್ಲಿ ನೆನೆಯುವುದಕ್ಕೆ ಹೋಗಲೇಬೇಡ. ಸಮಯ ಸಂದರ್ಭ ಎನ್ನುವುದು ಎಲ್ಲವನ್ನ ಕಲಿಸುತ್ತದೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರಿಗೆ ಹೇಗೆ ನೋಡಬೇಕು, ಯಾರ ಬಳಿಯಲ್ಲಿ ಹೇಗೆ ಇರಬೇಕು, ಯಾರಲ್ಲಿ ನಾವು ನಂಬಿಕೆಯನ್ನು ಇಡಬೇಕು ಎನ್ನುವುದು ನಮ್ಮ ಸಮಯವೇ ನಮಗೆ ಕಲಿಸಿಕೊಡುತ್ತದೆ. ಆಗಲೇ ಗೊತ್ತಾಗುವುದು ಯಾರ ನಿಜವಾದ ಸ್ವರೂಪ ಏನು ಎನ್ನುವುದು. ಉತ್ತಮರ ಮನಸ್ಸನ್ನು ನೋಯಿಸಬೇಡ, ಉಳ್ಳವರೆಂದು ಸ್ನೇಹ ಬಯಸಬೇಡ, ಆತ್ಮೀಯರ ಎದುರಿಗೆ ಕೈ ಚಾಚಬೇಡ, ಶತ್ರುವಿನ ಮುಂದೆ ತಲೆ ಬಾಗಬೇಡ. ಎಷ್ಟೇ ಕಷ್ಟ ಬರಲಿ ಬೀಳಬೇಡ. ಪರಮಾತ್ಮನ ನಾಮ ಸ್ಮರಣೆಯನ್ನು ಮಾತ್ರ ಎಂದಿಗೂ ಕೂಡ ಜೀವನದ ಉದ್ದಕ್ಕೂ ಮರೆಯುವುದಕ್ಕೆ ಹೋಗಲೇಬೇಡ. ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಅವನು ಯಾರಿಗೆ ಯಾವುದನ್ನು ಯಾವ ಸಂದರ್ಭದಲ್ಲಿ ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ. ಅವನ ಮೇಲೆ ನಂಬಿಕೆಯನ್ನು ಇಟ್ಟು ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ವ್ಯಕ್ತಿ ಪರಿಸ್ಥಿತಿಯ ಕೈಗೊಂಬೆಯಾದಾಗ ಅವನಾಗಲಿ ಅವನ ನಿಜವಾದ ವ್ಯಕ್ತಿತ್ವವಾಗಲಿ ಮಾತನಾಡುವುದೇ ಇಲ್ಲ. ಅವನು ಎದುರಿಸುತ್ತಿರುವಂತಹ ಪರಿಸ್ಥಿತಿ, ಸಮಯ, ಸಂದರ್ಭಗಳು ಮಾತನಾಡಿಸುತ್ತವೆ. ಯಾರೋ ಏನೋ ಹೇಳುತ್ತಿದ್ದಾರೆ ಎಂದು ತಲೆಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಎಲ್ಲವೂ ಕೂಡ ಪರಿಸ್ಥಿತಿಗೆ ಬಿಟ್ಟಂತಹ ವಿಚಾರ. ಅವು ಎಲ್ಲವನ್ನ ನೋಡಿಕೊಳ್ಳುತ್ತದೆ. ಸಮಯ ಮಾತ್ರ ನಮ್ಮದು. ಆ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳಬೇಕಾಗಿರುವುದು ನಮ್ಮದೇ ಕರ್ತವ್ಯ ಎನ್ನುವುದನ್ನು ಮರೆಯಲೇಬಾರದು. ಜೀವನದಲ್ಲಿ ಎಲ್ಲ ಪಾಠಗಳು ಪುಸ್ತಕವೇ ಕಲಿಸುವುದಿಲ್ಲ. ಕೆಲವೊಂದು ಪಾಠಗಳನ್ನು ನಾವು ನಂಬಿದವರು ಮತ್ತು ಸಂಬಂಧಗಳು ಕಲಿಸುತ್ತವೆ. ಹಕ್ಕಿಲ್ಲದಿದ್ದರೂ ಕೂಡ ಪಡೆದುಕೊಳ್ಳುವಂತಹ ಮನಸ್ಸಾದರೆ ಅಲ್ಲಿ ಮಹಾಭಾರತ ಸೃಷ್ಟಿಯಾಗುತ್ತದೆ. ಹಕ್ಕಿದ್ದರೂ ಅದನ್ನು ತ್ಯಾಗ ಮಾಡುವಂತಹ ಮನಸ್ಸಾದರೆ ಅಲ್ಲಿ ರಾಮಾಯಣ ಎನ್ನುವುದು ಸೃಷ್ಟಿಯಾಗುತ್ತದೆ. ಯಾವುದನ್ನು ನಿರ್ಮಿಸಿಕೊಳ್ಳುತ್ತೀರಾ, ಯಾವುದನ್ನು ಬಿಟ್ಟು ಬಿಡುತ್ತೀರಾ, ಯಾವುದು ನಿಮಗೆ ಬೇಕು, ಯಾವುದು ನಿಮಗೆ ಬೇಡ, ಯಾರೋ ಏನೋ ಹೇಳುತ್ತಿದ್ದಾರೆ ಎಂದು ತಲೆಕೆಡಿಸಿಕೊಳ್ಳಬೇಡಿ. ಬೇಕಾಗಿರುವುದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು. ಬೇಡದ ವಿಷಯಗಳನ್ನು, ಬೇಡದ ವ್ಯಕ್ತಿಗಳನ್ನು ಎಂದಿಗೂ ಕೂಡ ನೀವು ಜೀವನದಲ್ಲಿ ನೆನಪು ಮಾಡಿಕೊಳ್ಳುವುದಕ್ಕೆ ಹೋಗಲೇಬಾರದು. ಅತಿಯಾದ ರೂಪ ಸೀತೆಗೆ ಮುಳಿವಾಯಿತು. ಅತಿಯಾದ ಗರ್ವ ರಾವಣನಿಗೆ ಕೇಡುಂಟು ಮಾಡಿತು. ಅತಿಯಾದ ಧನ ಬಲಿಯನ್ನು ನಾಶ ಮಾಡಿತು. ಆದುದರಿಂದಲೇ ಯಾವುದು ಕೂಡ ಜೀವನದಲ್ಲಿ ಅತಿಯಾಗಬಾರದು. ದುಃಖದಲ್ಲಿ ಇದ್ದಾಗ ಕರೆಯದೆಯೇ ಹೋಗಬೇಕು. ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು.
ಕಷ್ಟಕ್ಕೆ ಕೇಳದೆಯೇ ಕೊಡಬೇಕು, ಇಷ್ಟಕ್ಕೆ ಕೇಳಿದರೆ ಅಷ್ಟೇ ಕೊಡಬೇಕು. ಜೀವನಗಿದು. ಎಲ್ಲಿ ಯಾವಾಗ ಹೇಗೆ ಬದಲಾಗುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾರ ಮೇಲೆಯೂ ಕೂಡ ನಂಬಿಕೆಯನ್ನು ಇಡುವ ಮೊದಲು 100 ಅಲ್ಲ 1000 ಬಾರಿ ಯೋಚನೆಗಳನ್ನು ಮಾಡಬೇಕು. ನಂಬಿಕೆ ಇಡುವುದಕ್ಕೆ ಆ ವ್ಯಕ್ತಿ ಅರ್ಹನೋ ಅಲ್ಲವೋ ಎನ್ನುವುದನ್ನು ಮೊದಲು ಅರಿಯಬೇಕು. ಅಂದಾಗಲೇ ಗೊತ್ತಾಗುವುದು ನಾವು ಎಲ್ಲಿ ಹೇಗೆ ವರ್ತಿಸಬೇಕು ಎನ್ನುವುದು. ಇದೆಯೆಂದು ತೋರಿಸಬಾರದು, ಇಲ್ಲವೆಂದು ಸಾರುವುದಕ್ಕೂ ಹೋಗಬಾರದು. ಇದ್ದು ಇಲ್ಲದಂತೆ ಇರಬೇಕು. ಸತ್ತರೂ ಬದುಕಿದವರಂತೆ ಯಾವಾಗ ಮನುಷ್ಯನು ತಾನು ಮಾಡಿದಂತಹ ಕರ್ಮಫಲಗಳನ್ನು ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತದೆ ಎನ್ನುವಂತಹ ಜ್ಞಾನವನ್ನು ಅರಿತುಕೊಳ್ಳುತ್ತಾನೆಯೋ ಆಗ ಇಡೀ ಜಗತ್ತು ಬದಲಾವಣೆಯತ್ತ ಸಾಗಿ ಬಿಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಜೀವನದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ಮನುಷ್ಯ ನೋಡಬೇಕು. ಅಂದಾಗಲೇ ಮನುಷ್ಯ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಇತರರಿಗೆ ಎಂದಿಗೂ ಕೂಡ ಕೆಡುಕನ್ನು ಬಯಸುವುದಕ್ಕೆ ಹೋಗಬೇಡ. ಆಗ ಇತರರಿಂದಲೂ ಕೂಡ ನಿಮಗೆ ಕೆಡುಕು ಎನ್ನುವುದು ಆಗುವುದೇ ಇಲ್ಲ. ದುಃಖದ ದಿನಗಳು ಮರಳಿ ಹೋಗುವವು. ಇಂದು ಯಾರು ನಿನ್ನನ್ನು ನೋಡಿ ನಗುವವರೋ ಅವರೇ ನಾಳೆ ಕೆಟ್ಟ ಕಣ್ಣಿನಿಂದ ನೋಡುವವರು. ಕೆಲವೊಂದು ಆಸೆಗಳನ್ನು ತ್ಯಾಗ ಮಾಡು. ಹೊಸದೊಂದು ಪಡೆಯಲು ರಾಮನು ಕೂಡ ಬಹಳಷ್ಟು ಕಳೆದುಕೊಂಡ. ಶ್ರೀರಾಮನಿಗೆ ಈ ಕಷ್ಟ ತಪ್ಪಿದ್ದಲ್ಲ ಎಂದಾಗ ಇನ್ನು ಮನುಷ್ಯನಾದವನು ನೀನು. ನಿನಗೆ ಕಷ್ಟ ಎನ್ನುವುದು ತಪ್ಪಿದ್ದೇ ಖಂಡಿತವಾಗಿಯೂ ಕೂಡ ಇಲ್ಲ. ಬರುವಂತಹ ಎಲ್ಲ ಕಷ್ಟಗಳನ್ನು ನೀವು ಮೆಟ್ಟಿ ನಿಂತು ಮುಂದುವರಿಯುವುದನ್ನು ನೋಡಿದಾಗ ಮಾತ್ರ ಬದುಕಿನಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಾದೀತು. ಹಿಂಡಿದ ಹಾಲು ತಕ್ಷಣವೇ ಹೇಗೆ ಮೊಸರಾಗುವುದಕ್ಕೆ ಸಾಧ್ಯವೇ ಇಲ್ಲವೋ ಹಾಗೆಯೇ ನಾವು ಈ ಜೀವನದಲ್ಲಿ ಈಗ ಮಾಡಿರುವಂತಹ ಪಾಪ ಕೃತ್ಯಗಳ ಫಲ ಎನ್ನುವುದು ತಕ್ಷಣ ನಮ್ಮ ಅನುಭವಕ್ಕೆ ಬರದೇ ಇರಬಹುದು. ಅದು ಬೂದಿ ಮುಚ್ಚಿರುವಂತಹ ಕೆಂಡದಂತೆ ಸರಿಯಾದ ಸಮಯವನ್ನು ನೋಡಿ ಸರಿಯಾದ ರೀತಿಯಲ್ಲಿ ನಮಗೆ ಸುಟ್ಟು ಹಾಕುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಮಾಡುವುದಾದರೆ ಒಳ್ಳೆಯ ಕೆಲಸಗಳನ್ನು ಮಾಡಿ, ಒಳ್ಳೆಯ ರೀತಿಯ ಆಲೋಚನೆಗಳನ್ನು ಮಾಡಿ. ನಿಮ್ಮ ಜೀವನದಲ್ಲಿಯೂ ಕೂಡ ಅಕ್ಕಪಕ್ಕದಲ್ಲಿ ಒಳ್ಳೆಯ ರೀತಿಯಲ್ಲಿ ಯೋಚನೆಗಳನ್ನು ಮಾಡುವಂಥವರನ್ನೇ ಇಟ್ಟುಕೊಳ್ಳುವುದನ್ನು ನೋಡಬೇಕು. ನಮ್ಮನ್ನು ಇಷ್ಟಪಡುವವರು ನಮ್ಮಲ್ಲಿ 1000 ತಪ್ಪು ಕಂಡರೂ ಕೂಡ ಕೈ ಹಿಡಿದು ತಿದ್ದಲು ಬಯಸುತ್ತಾರೆ. ಆದರೆ ನಮ್ಮನ್ನು ಇಷ್ಟಪಡದವರು ನಮ್ಮಲ್ಲಿ 1000 ಒಳ್ಳೆಯ ಗುಣಗಳು ಅಡಗಿದ್ದರೂ ಕೂಡ ಒಂದೇ ಒಂದು ತಪ್ಪು ಕಂಡು ಹಿಡಿದು ಅದನ್ನು ದೂರಿ ನಿಮ್ಮನ್ನು ಕಡೆಗಣಿಸುವಂತಹ ಕೆಲಸವನ್ನು ಮಾಡುತ್ತಾರೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು? ಈ ಜಗತ್ತು ಎನ್ನುವುದೇ ಒಂದು ರೀತಿಯ ಅಯೋಮಯವಾಗಿದೆ. ಯಾರೂ ಕೂಡ ಒಂದೇ ರೀತಿಯಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಇಂದು ನಾವು ಒಬ್ಬರ ಮೇಲೆ ಭರವಸೆಯನ್ನು ಇಡುತ್ತಿದ್ದೇವೆ ಅಂದರೆ 100 ಬಾರಿ ಯೋಚನೆಗಳನ್ನು ಮಾಡಬೇಕಾಗಿದೆ. ಜೀವನದಲ್ಲಿ ಏನು ಮಾಡಬೇಕು ಎನ್ನುವುದನ್ನು ರಾಮಾಯಣ ಹೇಳಿಕೊಡುತ್ತದೆ. ಜೀವನದಲ್ಲಿ ಏನು ಮಾಡಬಾರದು ಎನ್ನುವುದನ್ನು ಮಹಾಭಾರತ ಹೇಳಿಕೊಡುತ್ತದೆ. ಜೀವನದಲ್ಲಿ ಹೇಗೆ ನಾವು ಬದುಕಬೇಕು ಎನ್ನುವುದನ್ನು ಭಗವದ್ಗೀತೆ ಎನ್ನುವುದು ಹೇಳಿಕೊಡುತ್ತದೆ. ರಾಮಾಯಣವಾಗಿರಬಹುದು, ಮಹಾಭಾರತವಾಗಿರಬಹುದು, ಭಗವದ್ಗೀತೆಯಾಗಿರಬಹುದು, ನಮ್ಮ ಇಡೀ ಜೀವನಕ್ಕೆ ಬೇಕಾಗಿರುವಂತಹ ಒಂದಿಷ್ಟು ಅಂಶವನ್ನು ತೋರಿಸಿಕೊಡುತ್ತದೆ. ಅವುಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ಖಂಡಿತವಾಗಿಯೂ ಕೂಡ ನಮ್ಮ ಜೀವನ ಎನ್ನುವುದು ಒಂದು ಒಳ್ಳೆಯ ದಿಕ್ಕಿನತ್ತ ಸಾಗುವುದಕ್ಕೆ ಸಾಧ್ಯವಾಗುತ್ತದೆ. ಒಣಗಿರುವಂತಹ ಹೂವನ್ನು ನೋಡಿರುವಂತಹ ಅರಳಿರುವಂತಹ ಹೂವು ನಗಬಹುದು, ಆದರೆ ಅದು ಎಂದಿಗೂ ಕೂಡ ಶಾಶ್ವತ ಅನ್ನುವುದು ಅಲ್ಲ ನೋಡಿ. ಬಾಡುವಂತಹ ಸಮಯ ಆ ಅರಳಿರುವಂತಹ ಹೂವಿಗೂ ಕೂಡ ಬಂದೇ ಬರುತ್ತದೆ. ಇಂದು ನೀವು ಬಲಿಷ್ಠವಾಗಿ ಇರಬಹುದು, ಇಂದು ನೀವು ಆರ್ಥಿಕವಾಗಿ ಸದೃಢರಾಗಿ ಇರಬಹುದು, ಇಂದು ನೀವು ಎಲ್ಲ ರಂಗದಲ್ಲಿಯೂ ಕೂಡ ಸದೃಢತೆಯನ್ನು ಪಡೆದುಕೊಂಡು ಇರಬಹುದು. ಹಾಗಂತ ನೀವು ನಿಮ್ಮ ಮುಂದೆ ಇರುವಂತಹ ವ್ಯಕ್ತಿಗಳನ್ನು ನೀವು ಹೀಯಾಳಿಸುವುದಕ್ಕೆ ಹೋಗಲೇಬಾರದು. ಎಲ್ಲರಿಗೂ ಕೂಡ ಕಾಲ ಸಮಯ ಎನ್ನುವುದು ಕೂಡಿ ಬಂದೇ ಬರುತ್ತದೆ. ಯಾರನ್ನೂ ಕೂಡ ಕಡೆಗಣಿಸಿ ನೋಡುವುದಕ್ಕೆ ಹೋಗಲೇಬಾರದು. ಎಲ್ಲ ನಮ್ಮವರು ಎನ್ನುವುದು ನಾವು ಭ್ರಮೆ ಪಟ್ಟಂತೆ. ಎಲ್ಲವೂ ಕೂಡ ನನ್ನದು. ಸ್ವಾರ್ಥ ಅನ್ನುವುದು ನಮ್ಮಲ್ಲಿ ತುಂಬಿದಾಗ ಜೀವನದಲ್ಲಿ ನಾವು ಮುಂದೆ ಬರುವುದಕ್ಕೆ ಅಸಾಧ್ಯ. ಏಕೆಂದರೆ ನಾವು ಎಷ್ಟೇ ದೊಡ್ಡದಾಗಿರುವಂತಹ ಸ್ಥಾನಕ್ಕೆ ಏರಿದರೂ ಕೂಡ ಸ್ವಾರ್ಥವನ್ನು ಎಂದಿಗೂ ಕೂಡ ನಾವು ಮೈಗೂಡಿಸಿಕೊಳ್ಳುವುದಕ್ಕೆ
ಹೋಗಲೇಬಾರದು. ಜೀವನದಲ್ಲಿ ಪ್ರತಿದಿನವೂ ಕೂಡ ಒಳ್ಳೆಯ ದಿನ ಆಗಲಾರದು ನಿಜ, ಆದರೆ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ರೀತಿಯ ಒಳ್ಳೆಯದು ಅಂತೂ ಖಂಡಿತವಾಗಿಯೂ ಕೂಡ ಇದ್ದೇ ಇರುತ್ತದೆ. ಈ ದಿನ ಹಾಳು, ಈ ದಿನ ಒಳ್ಳೆಯದು ಎನ್ನುವುದು ಬೇಡವೇ ಬೇಡ. ಪ್ರತಿದಿನವನ್ನು ಸರಿಯಾದ ರೀತಿಯಲ್ಲಿ ನೀವು ನಿರ್ವಹಿಸುವುದನ್ನು ನೋಡಬೇಕು. ಕಷ್ಟಗಳು ಮನುಷ್ಯನಿಗೆ ಬಾರದೆಯೇ ಮರಕ್ಕೆ ಬರುತ್ತದೆಯೇ ಹೇಳಿ? ದೇವರು ಕಷ್ಟಗಳ ಜೊತೆಗೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಕೂಡ ನೀಡಿರುತ್ತಾನೆ, ನಿಮಗೆ ಕೊಟ್ಟಿರುತ್ತಾನೆ. ಹಾಗಿದ್ದ ಮೇಲೆ ಅಳುತ್ತಾ ಕೊರಗುವುದರಲ್ಲಿ ಅರ್ಥ ಏನಿದೆ ಹೇಳಿ? ಕಷ್ಟಗಳನ್ನು ಮೆಟ್ಟಿ ನಿಂತರೆ ಸಮಸ್ಯೆಗಳು ತಾನಾಗಿಯೇ ದೂರವಾಗುತ್ತವೆ. ಇಂದು ಬಂದಿರುವಂತಹ ಕಷ್ಟಗಳು ಶಾಶ್ವತವಾಗಿ ನಮ್ಮ ಜೀವನದಲ್ಲಿ ನೆಲೆಸುತ್ತವೆ ಎಂದು ಹೇಳುವುದಕ್ಕೆ ಅಸಾಧ್ಯ. ಹೇಗೆ ಬೆಳಕು ಬಂದ ಮೇಲೆ ಕತ್ತಲೆ ಎನ್ನುವುದು ಬರುತ್ತದೆಯೋ, ಹೇಗೆ ಕತ್ತಲೆ ಹೋದ ಮೇಲೆ ಬೆಳಕು ಎನ್ನುವುದು ಮತ್ತೆ ಆಗಮಿಸುತ್ತದೆಯೋ, ಹಾಗೆಯೇ ನಮ್ಮ ಜೀವನದಲ್ಲಿ ಇಂದು ಕಷ್ಟಗಳು, ದುಃಖದ ಸಮಯಗಳು ಬಂದಿರಬಹುದು. ಆದರೆ ಇದೇ ಕಷ್ಟ, ಇದೇ ದುಃಖ ಜೀವನದ ಉದ್ದಕ್ಕೂ ಇರುತ್ತದೆ ಎಂದು ಹೇಳುವುದಕ್ಕೆ ಅಸಾಧ್ಯ. ಅತಿ ದೊಡ್ಡ ಸಂಪತ್ತು ಅಂದರೆ ಅದು ಜ್ಞಾನ. ಬಲವಾದ ಆಯುಧ ಏನಾದರೂ ಇದ್ದರೆ ಅದು ತಾಳ್ಮೆ. ಉತ್ತಮವಾಗಿರುವಂತಹ ರಕ್ಷಣೆ ಅಂದರೆ ಅದು ಸತ್ಯ. ಅತ್ಯಂತ ಒಳ್ಳೆಯ ಔಷಧಿ ಅಂದರೆ ಅದು ನಗು. ವಿಸ್ಮಯ ಏನೆಂದರೆ ಇವೆಲ್ಲವೂ ಕೂಡ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂಥದ್ದು. ಇವುಗಳನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳುವುದನ್ನು ಮನುಷ್ಯನಾದವನು ನೋಡಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಏನೇ ಬಂದರೂ ಕೂಡ ಜೀವನದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ತಾಳ್ಮೆ ಎನ್ನುವುದು ಒಂದು ದೊಡ್ಡ ಅಸ್ತ್ರವಿದ್ದಂತೆ. ಅದು ನಿಮ್ಮನ್ನು ಆವರಿಸಿದಾಗ ನಿಮ್ಮ ಜೀವನದಲ್ಲಿ ಬರುವಂತಹ ಅದೆಂತಹ ದೊಡ್ಡ ಸಮಸ್ಯೆಯಾದರೂ ಕೂಡ ಅದು ಪರಿಹಾರ ಎನ್ನುವುದು ಹಾಗೆ ಆಗುತ್ತದೆ. ಹೊರಗಿನ ಅಲಂಕಾರಕ್ಕಿಂತ ಒಳಗೆ ಇರುವಂತಹ ಗುಣ ಬಹಳನೇ ಮುಖ್ಯವಾಗುತ್ತದೆ. ವಿಷ ತುಂಬಿದಂತಹ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದಂತಹ ಮಣ್ಣಿನ ಮಡಕೆ ಹೆಚ್ಚು ಮೌಲ್ಯಯುತವಾಗಿ ಇರುವಂಥದ್ದು. ಯಾರಲ್ಲಿ ಕೋಪ ಮತ್ತು ಅಹಂಕಾರಗಳು ಎನ್ನುವಂತಹ ಎರಡು ಗುಣಗಳು ಇರುತ್ತವೆಯೋ ಅವರುಗಳು ಶತ್ರುಗಳ ಅಗತ್ಯವೇ ಇರುವುದಿಲ್ಲ ಅವರಿಗೆ. ಅವರನ್ನು ನಾಶ ಮಾಡುವುದಕ್ಕೆ ಈ ಎರಡು ಗುಣಗಳೇ ಸಾಕಾಗುತ್ತದೆ. ಹಾಗಾಗಿ ಜೀವನದಲ್ಲಿ ನೀವು ಶತ್ರುಗಳನ್ನು ಬೇಕಾದರೂ ಕೂಡ ನಂಬಬಹುದು, ಆದರೆ ನಮ್ಮಲ್ಲಿಯೇ ಇದ್ದುಕೊಂಡು ನಮ್ಮ ಬೆನ್ನಿಗೆ ಚೂರಿಯನ್ನು ಹಾಕುವಂತಹ ಹಿತಶತ್ರುಗಳನ್ನು ಎಂದಿಗೂ ಕೂಡ ನಂಬುವುದಕ್ಕೆ ಸಾಧ್ಯವೇ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ನೀನು ಯಾರನ್ನು ಅತಿಯಾಗಿ ನಂಬಿರುತ್ತೀಯೋ ಅವರಿಂದಲೇ ನಿನಗೆ ಜೀವನದಲ್ಲಿ ಮೋಸವಾಗುತ್ತದೆ. ನಮ್ಮನ್ನು ಇಷ್ಟಪಡುವ ವ್ಯಕ್ತಿಗಳು ನಾವು ಹೇಗೆ ಇದ್ದರೂ ಕೂಡ ಹೊಂದಿಕೊಂಡು ಹೋಗುತ್ತಾರೆ. ಇಷ್ಟವಿಲ್ಲದ ವ್ಯಕ್ತಿಗಳು ನಾವು ಎಷ್ಟೇ ಹೊಂದಿಕೊಂಡು ಹೋದರೂ ಕೂಡ ದೂರವಾಗಿ ಬಿಡುತ್ತಾರೆ. ಜೀವನದಲ್ಲಿ ಇಷ್ಟಪಟ್ಟವರನ್ನು ನೀವು ಹೊಂದಿಕೊಂಡು ಹೋಗುವುದನ್ನು ಕಲಿಯಬೇಕು. ಏಕೆಂದರೆ ಪ್ರತಿಯೊಂದು ಸಂಬಂಧಗಳಲ್ಲಿಯೂ ಕೂಡ ಜಗಳ ಎನ್ನುವುದು, ಮನಸ್ತಾಪಗಳು ಎನ್ನುವುದು ಬಂದೇ ಬರುತ್ತದೆ. ಯಾರು ಅದನ್ನು ನಿಭಾಯಿಸಿಕೊಂಡು ಮುಂದುವರಿಯುವುದನ್ನು ನೋಡುತ್ತಾರೆಯೋ ಅವರು ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಏನೇ ಬಂದರೂ ಕೂಡ ಎಲ್ಲವನ್ನ ನಿಭಾಯಿಸಿಕೊಂಡು ಹೋಗುವುದನ್ನು ನೋಡಬೇಕು. ಹಣ ಎನ್ನುವುದು ಜನರನ್ನು ಅಪರೂಪಕ್ಕೆ ಒಗ್ಗೂಡಿಸುತ್ತದೆ. ಬಹುಪಾಲು ಸಂದರ್ಭಗಳಲ್ಲಿ ಜನರ ನಡುವೆ ಬಿರುಕನ್ನು ತಂದು ಒಡ್ಡುವುದೇ ಹಣ ಎನ್ನುವುದು. ಗುರಿಯಿದ್ದು ಪ್ರಯತ್ನಿಸದೇ ಇದ್ದರೆ ಅದು ಬರೀ ಕನಸಾಗಿಯೇ ಉಳಿದಿರುತ್ತದೆ. ಪ್ರಯತ್ನಿಸುವುದು ಸಮಯ ವ್ಯರ್ಥ. ಗುರಿ ಅಥವಾ ಪ್ರಯತ್ನ ಎರಡೂ ಇದ್ದರೆ ನೀವು ಜಗತ್ತನ್ನೇ ಬದಲಾಯಿಸಬಹುದು. ಸಮಯಕ್ಕೆ ತಕ್ಕಂತೆ ನಿಮ್ಮ ಗುರಿಯನ್ನು ರೂಪಿಸಿಕೊಂಡು ಆ ಗುರಿಯನ್ನು ತಲುಪಬೇಕಾದರೆ ಹೇಗೆಲ್ಲ ಪ್ರಯತ್ನಗಳನ್ನು ಪಡಬೇಕು ಎನ್ನುವುದರ ಬಗ್ಗೆಯೂ ಕೂಡ ಸ್ವಲ್ಪ ಜೀವನದಲ್ಲಿ ಅರಿವನ್ನು ಮೂಡಿಸಿಕೊಂಡು ಮುಂದುವರಿಯುವುದನ್ನು ನೋಡಬೇಕು. ಆಗ ಜೀವನದಲ್ಲಿ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ನೀವು ಜೀವನದಲ್ಲಿ ಮರೆಯಬಾರದು. ನೀವು ಎಲ್ಲರನ್ನ ಮೆಚ್ಚಿಸುವುದಕ್ಕೆ ಪ್ರಯತ್ನಿಸಿದರೆ ನೀವು ಯಾರನ್ನ ಮೆಚ್ಚಿಸುವುದಿಲ್ಲ. ಇತರರ ಸಂತೋಷಕ್ಕಾಗಿ ನಿಮ್ಮ ಜೀವನವನ್ನು ನಡೆಸುವುದು ಅಸಾಧ್ಯ. ಜೀವನದಲ್ಲಿ ನೀವು ಎಲ್ಲವನ್ನ ಹೊಂದಿಸಿಕೊಂಡು ಮುಂದುವರಿಯುವುದನ್ನು ನೋಡಬೇಕು. ನಿಮ್ಮ ಪಾಡಿಗೆ ನೀವಿದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಇಲ್ಲಿ ಯಾರೂ ಕೂಡ ಯಾರನ್ನು ಮೆಚ್ಚಿಸುವುದಕ್ಕೆ ಬಂದಿರುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಬೇಕು. ಸಾಧನೆ ಮಾಡಬೇಕು ಎನ್ನುವುದು ಏನೂ ಇಲ್ಲ. ಸರಳತೆಯಿಂದ ಜೀವನದಲ್ಲಿ ಇದ್ದು ಒಳ್ಳೆಯದನ್ನು ಪಾಲಿಸುತ್ತಾ ಒಳ್ಳೆಯದನ್ನು ಇತರರಿಗೆ ಮಾಡುತ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ ಇದ್ದಂತೆ. ಜೀವನದಲ್ಲಿ ತಡವಾಗಿ ಸಿಕ್ಕಂತಹ ಯಶಸ್ಸು ವ್ಯಕ್ತಿತ್ವದಲ್ಲಿ ರೂಪಿಸುತ್ತದೆ. ತಕ್ಷಣವೇ ಸಿಕ್ಕಿರುವಂತಹ ಯಶಸ್ಸು ವ್ಯಕ್ತಿಯನ್ನು ಅಹಂಕಾರಿಯನ್ನಾಗಿ ಮಾಡುತ್ತದೆ.
ಹಾಗಾಗಿ ಜೀವನದಲ್ಲಿ ನಾವು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು. ಅಹಂಕಾರವನ್ನು ಎಂದಿಗೂ ಕೂಡ ಮೈಗೂಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಮರದ ಮೇಲೆ ಕುಳಿತಿರುವಂತಹ ಹಕ್ಕಿಗೆ ಕೊಂಬೆ ಮುರಿದು ಬೀಳುವಂತಹ ಭಯವೇ ಇರುವುದಿಲ್ಲ. ಏಕೆಂದರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ಹೊರತು ಕೊಂಬೆಯನ್ನು ಎಂದಿಗೂ ಕೂಡ ಅದು ನಂಬುವುದಿಲ್ಲ. ಹಾಗೆಯೇ ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ಸದಾ ಆತ್ಮವಿಶ್ವಾಸ ಎನ್ನುವುದು ಇರಬೇಕು. ನೀವು ಮಾಡುತ್ತಿರುವಂತಹ ಕೆಲಸದ ಮೇಲೆ ಆತ್ಮವಿಶ್ವಾಸ ಎನ್ನುವುದು ಇರಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ನೀವು ಅಂದುಕೊಂಡ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವಾದೀತು. ಹಣ, ಸಂಪತ್ತು, ಗೆಳೆತನ, ಬಾಂಧವ್ಯ ಇವೆಲ್ಲವನ್ನ ಕಳೆದು ಬದುಕಬಹುದು. ಆದರೆ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು, ನಿನ್ನನ್ನು ನೀನು ಕಳೆದುಕೊಂಡರೆ ಬದುಕುವುದು ತುಂಬಾ ಕಷ್ಟಕರವಾಗುತ್ತದೆ. ಯಾರೋ ಏನೋ ಹೇಳುತ್ತಿದ್ದಾರೆ ಎಂದು ತಲೆಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ನಿಮ್ಮ ಗಮನ ಎನ್ನುವುದು ಕೇವಲ ನಿಮ್ಮ ಗುರಿಯ ಕಡೆಗೆ ಇರಲಿ, ಬೇರೆಯವರ ಮಾತಿನ ಕಡೆಗೆ ಇರಲೇಬಾರದು. ನಿಮ್ಮ ಕೆಲಸಕ್ಕೆ ನೀವು ತಲೆ ಬಾಗಿದರೆ ಬೇರೆಯವರಿಗೂ ಕೂಡ ನೀವು ತಲೆ ಬಾಗುವ ಅವಶ್ಯಕತೆಯೇ ಬರುವುದಿಲ್ಲ. ಅದೇ ನಿಮ್ಮ ಕೆಲಸವನ್ನು ನೀವು ಕಡೆಗಣಿಸಿದರೆ ಎಲ್ಲವೂ ಕೂಡ ತಲೆಬಾಗಬೇಕಾಗಿರುವಂತಹ ಪ್ರಸಂಗ ಒದಗಿ ಬರುತ್ತದೆ. ಹಾಗಾಗಿ ಜೀವನದಲ್ಲಿ ನೀವು ಏನೇ ಆಗಿದ್ದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಯಾರು ನಿಮಗಾಗಿ ಕಾಯುತ್ತಾರೆಯೋ ಅವರಿಗಾಗಿ ಬದುಕಿ. ಯಾರು ನಿಮಗಾಗಿ ಅಳುತ್ತಾರೆಯೋ ಅವರನ್ನು ನಗಿಸಿ. ಯಾರು ನಿಮಗಾಗಿ ಪ್ರತಿ ಕ್ಷಣವೂ ಕೂಡ ಹಂಬಲಿಸುತ್ತಾ ಇರುತ್ತಾರೆಯೋ ಅವರನ್ನು ಪ್ರೀತಿಸಿ. ಏಕೆಂದರೆ ನಿಜವಾದ ಪ್ರೀತಿ ಎನ್ನುವುದು ಸಿಗುವುದು ತುಂಬಾ ವಿರಳವಾಗಿದೆ ನೋಡಿ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.